ಹವದಿ ಕೀಜನ ಗೆಲ್ಲರಿದ ಆಗವದಿ ಕೀಜನ ಗೆಲ್ಲರಿದ ಕಾದುವರು ಸೀತೆಯ ನೆವನದಿಂದಲೇ ಕಾದುವರು ಸೀತೆಯ ನೆವನದಿಂದಲೇ ಪ್ಲವಗರೆದುರಲು ತಲೆಯರಿಯೇ ಪಿಂದರಿ ಬರೆಂದೆನು ಅವನಿ ಜಾತಿಯ ಜನರೇ ಮಾಯದ ಯುವತಿಯರು ನಿರ್ಮಿಸುವುದಗಳ ಕಡುಗವಲುಗಳ ಗಿಡಲಿಲ್ಲದನ ಮುಂದರಿಯುತ್ತ ಮಾಯ ಸೋಲಾಗಿದೆ. ಇವ ಭಾವಜೀವಿ ಅನ್ನೋದು ನಮಗೂ ಗೊತ್ತು. ಇವನನ್ನು ಕುಡಿಸಬೇಕು ಎಂದಾದರೆ ಗೆಲುವನ್ನು ಸಾಧಿಸುವಲ್ಲಿ ಮಾಯಾ ಸೀತೆಯದೇ ನೋಡಿದ ನಯ್ಯ ಹನುಮ ನೋಡಿದ ನಯ್ಯ ಹನುಮ ರಾಗದ ನೆನಗೆ ಮಾಡುವ ನಿಸೀಮ ಕಾಡಲಿ ಬಂದು ಬಿಡಿಸು ಕಾಡಲಿ ಬಂದು ಬಿಡಿಸು ಮಕ್ಕಂದ ನನ್ನ ಕೂಡಿರ್ತೆ ಒಮ್ಮೆ ಬದುಕಿಸು ಒಮ್ಮೆ ಬದುಕಿಸು ನೋಡಿದನಯ್ಯೋ ಹನುಮ ಎರಡು ವಾಕ್ಯದಲ್ಲಿ ಮುಗಿಬೇಕು. ನೀನು ಯಾವಾಗಲೂ ನನ್ನನ್ನು ತುಂಬು ಬಾಯಿಂದ ಅಮ್ಮ ಅಮ್ಮ ಅಂತ ಕರೀತಾ ಪಾಂಡದಿಂದ ಬಂದದ್ದು ಮೊದಲಿಗೆ ನಾನೇ ಅಲ್ವ ತಾಯಿ? ಹೌದು, ತಾಯಿ ಕಷ್ಟದಲ್ಲಿದ್ದಾಗ ಮಕ್ಕಳಾದವರು ರಕ್ಷಿಸಬೇಕಂತೆ. ನನ್ನನ್ನು ಈ ದುರುಳಿಂದ ರಕ್ಷಿಸು ಮಗನೇ, ಒಂದು ಸತ್ಯ ಅಮ್ಮ ದುರುಳ ಅಂತ ಹೇಳಿದ್ದು. ರಕ್ಷಿಸು. ಮತಿವಂತ ಕಳನೆ ಕೇಳು ಪೌಲಸ್ಯದ ಸುತ ನಿನ್ನ ತಾತ ತಾಳು ಪೌಲಸ್ಯದ ಸುತ ನಿನ್ನ ತಾತ ತಾಳು ಕಳನೆ ಕೇಳು ಪೌಲಸ್ಯದ ಸುತ ನಿನ್ನ ತಾತ ತಾಳು ಪೌಲಸ್ಯದ ಸುತ ನಿನ್ನ ತಾತ ತಾಳು ಮತಿವಂತರಲ್ಲ, ನೀನು ಮತಿವಂತರಿದ್ದಿ. ಪ್ರಹ್ಲಾದನಂತಹ ಸಾಧುಗಳು ಆಗಿ ಹೋದಂತಹ ದಾನವ ಕುಲ ಅಯ್ಯ, ಬಲಿಯಂತಹ ವಿರಾಗಿಗಳು ಆಗ್ಲಿಲ್ವ? ಯಜ್ಞ ದೀಕ್ಷಿತರು ಆಗಿ ಹೋಗ್ಲಿಲ್ವ?
ಆ ಸಾಲಿನಲ್ಲಿ ನೀನು ಇದ್ದ ಕಾರಣ ಮತಿವಂತ ಕಳನೆ ಕೇಳು. ಎಂತಹ ಹಿನ್ನೆಲೆ ಬ್ರಹ್ಮದೇವರಿಂದ ಪುಲಸ್ಯನಿಂದಲೇ ವಿಶ್ರಾವಸುವಿನ ಅನುಗ್ರಹದಿಂದ ಹುಟ್ಟಿದ ನಿನ್ನ ಅಯ್ಯ ರಾವಣ ಲೋಕವಿಶುದ್ಧವಾದಂತಹ ಕೀರ್ತಿ ಸಂಪನ್ನನಿದ್ದಾನೆ. ಶ್ರುತಿ ಶಾಸ್ತ್ರ ಗೋವಿದರಿದ್ದಾನೆ. ಜ್ಯೋತಿಷ್ಯದಲ್ಲಿ ರಾವಣ, ವೇದವಿದ ರಾವಣ, ವೇದಕ್ಕೆ ಭಾಷ್ಯ ಬರದ ರಾವಣ, ಕೈಲಾಸವನ್ನು ಎತ್ತಿದ ರಾವಣ, ಚತುರ್ದಶ ಗೋಲದಲ್ಲನ ರಾವಣ, ಸಂಗೀತಕ್ಕೂ ರಾವಣ. ಹೌದಾ? ರವತೀತಿಯು ರಾವಣನೇ. ಎರಡು ರಾವಣನೇ. ಅಯ್ಯ ಏನು ಕೋಟಿ ವರ್ಷದ ಆಯುಷ್ಯ ಪಡೆದ ರಾವಣ ಒಂದೊಂದು ತಲೆಯನ್ನು ಕಡಿದು ಬ್ರಹ್ಮನನ್ನು ಮೆಚ್ಚಿಸಿ 10ನೇ ತಲೆಯನ್ನು ಕಡಿಯುವಾಗ ದೇವರೇ ಪ್ರತ್ಯಕ್ಷನಾದಂತೆ ತಲೆ ಕಡಿದು ನರ ತೆಗೆದು ರಾವಣ ವೀಣೆ ಮಾಡಿ ಹಾಡಿದವನಂದ್ರೆ ನಿನ್ನ ಅಪ್ಪ ಸಾಮಗಾನ. ಅದೇ ಸಾಮಗಾನವನ್ನು ಮಾಡಿದ ಕಾರಣ ಸಾಮಗಾಡಿದ್ದು. ಅಂಥವನ ಮಗನಾಗಿ ಎಂಬುಲೆಗೆ ಮುಂದಾಗುವುದು ಇಂದ್ರಜಿತ್ತು. ಹೇಳು ನೀನು. ರಾಷ್ಟ್ರದಲ್ಲಿ ಉದ್ವಿಗ್ನತೆ ಯಾರು? ಇವತ್ತು ವಂಶವೇ ಬುದ್ಧಿ ಉರಿಯುತ್ತದೆ ಎಂದಾದರೆ ಅದಕ್ಕೆ ಇವಳು ಕಾರಣಳಾಗುತ್ತಾಳೆ. ಆದುದರಿಂದ ಹಿಡಿದ ಕಟಾರಿಯಿಂದ ಪ್ರಾಣ ತೆಗೆವ ದಾನವ, ಪ್ರಾಣ ತೆಗೆವ ದಾನವ, ಕೊಂಡೊಯ್ದು ತೋರು ಪ್ರಾಣೇಶಗೆನ್ನ ದೇಹವ, ನೀನೇನಯ್ಯೋ ಜಿಸರೆ ನಿಲ್ಲದಿರು, ಅನುಮಾನ ಬೇಡಯ್ಯ ಸಾರಿದೆ, ಅನುಮಾನ ಬೇಡಯ್ಯ ಸಾರಿದೆ. ಮೈಯಲ್ಲಿ ಬಂದ ಕಡಿಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ಅದು ಗೊತ್ತಲ್ಲ ನಿನಗೆ? ಮಗನೇ ಹನುಮ, ನೋಡಿದೆಯ ಮಗನೇ ನನ್ನ ಈ ಪರಿಸ್ಥಿತಿ? ನೋಡಬಾರದ ದೃಶ್ಯ ನೋಡ್ತಾ ಇದ್ದೇನೆ ತಾಯಿ. ನಾನೇನು ಸಾಮಾನ್ಯ ಜನಕರಾಯನ ಸೊಸೆಯಾಗಿ, ದಶರಥ ಚಕ್ರವರ್ತಿಗಳ ಸೊಸೆಯಾಗಿ, ಪ್ರಭು ಶ್ರೀರಾಮಚಂದ್ರ ಮಡದಿಯಾಗಿ ಅಯೋಧ್ಯೆ ಮಹಾರಾಣಿಯಾಗಬೇಕಾಗಿತ್ತು. ಆದರೆ ನನ್ನ ಈ ಪರಿಸ್ಥಿತಿ ನೋಡು. ಈ ದುರ್ಡನ ನರಕವನ್ನು ಅನುಭವಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಅವನು ಹಿಡಿದಂತಹ ಕತ್ತಿಯಿಂದ ನನ್ನನ್ನು ಶಿರಚ್ಛೇದನ ಮಾಡಲಿಲ್ಲ. ನಿನಗೊಂದು ಕೊನೆಯಾಗಿ ಒಂದು ಉಪಕಾರವನ್ನು ಮಾಡ್ತೀಯ? ಉಪಕಾರ ಈ ನನ್ನ ಕಳೆಯ ವರವನ್ನು ನನ್ನವರಿಗೆ ಕೊಡು ಹನುಮ. ಯಾರು ಮೆಚ್ಚಿದೆ ಪ್ರಾಯದುಳ್ಳಿಪ್ಪ ವರವನ್ನೇ ಸಂಪಾದಿಸಿ
ಅನಸೂಯ ಬಹುಸ್ವರ್ಣಕ ಮಹೇಶ್ವರ ವೈಷ್ಣವಾಗಿ ಸಪ್ತ ಯಾಗಗಳನ್ನು ಮಾಡಿದೆಯಂತೆ. ಸಪ್ತಮಂ ದೈವ ಚಿಂತನಂ. ಏನು ಸಾಧನೆ ಕಡಿಮೆ ಹೇಳು ನಿನ್ನದ್ದು, ಯೋಗ್ಯತೆ ಕಡಿಮೆ ಹೇಳು ನೀನು. ಈವರೆಗೆ ಬಂದಂತಹ ಯಾವ ವಿಕ್ರಮಿಗಳು ಅಲ್ಲ, ಒಬ್ಬ ನಿನ್ನ ಅಯ್ಯನಿಗಿಂತ ಹೆಚ್ಚಿನ ಯೋಗ್ಯತಾ ಸಂಪನ್ನ ನೀನು. ರಾವಣಿ, ರಾವಣನ ಎಲ್ಲಾ ಮಕ್ಕಳಿಗೆ ಬರಲಿಲ್ಲ, ನಿನ್ನ ಯೋಗ್ಯತೆ ಎಷ್ಟು ದೊಡ್ಡದಂತ ಆಲೋಚನೆ ಮಾಡುವುದು. ಸೂರ್ಯವಂಶದಲ್ಲಿ ರಘು ಪರಂಪರೆಯಲ್ಲಿ ಹುಟ್ಟಿದ ರಾಘವನೊಬ್ಬನೇ ರಾಘವ, ಬೇರೆ ಯಾರು ಬರಲಿಲ್ಲ. ಅದೇ ರೀತಿ ಲಂಕೆಯಲ್ಲಿ ರಾವಣನ ಪರಂಪರೆಯಲ್ಲಿ ನೀನೊಬ್ಬನೇ ರಾವಣ. ಇಂತಹ ಯೋಗ್ಯತೆ ಇದ್ದವ ಹೆಂಗೊಲೆಗೆ ಕುತ್ತಿಗೆಯಲ್ಲಿ ಕತ್ತಿ ಹಾಕಿಕೊಂಡು ಶುರು ಮಾಡಿದ್ದಷ್ಟೇ ಅಯ್ಯ, ಇನ್ನು ಸ್ವಲ್ಪ ದಿವಸ ಕಲಿಬೇಕು. ಅಯ್ಯ, ಮಾಡಬೇಡ ಶ್ರೀಹತ್ಯೆಯನ್ನು. ಬೀಸುವ ಗಾಳಿ, ಹರಿಯುವ ನೀರು, ಉರಿಯುವ ಬೆಂಕಿ, ಇಡೀ ಪ್ರಕೃತಿ ತಾಯಿ ಅಂತ ಕರೆದಂತಹ ಸಂಸ್ಕೃತಿ ನಮ್ಮದು ಈ ನೆಲದ್ದು. ಅಯ್ಯ, ಒಗ್ಗಾದ ತಾಯಿಯ ಬಸುರಿನಿಂದ ಶ್ರೀಮಂತ ಮುಗಿಸಿ ಬಂದಂತಹ ನೀನು, ಹೆಣ್ಣಿನಲ್ಲಿ ಮಾತೃತ್ವವನ್ನು ಕಾಣಬೇಕಾದಂತಹ ನೀನು ಇವತ್ತು ಕಗ್ಗೊಲೆ ಮಾಡ್ತಿ, ಹೆಗ್ಗೊಲೆ ಮಾಡ್ತಿ ಅಂತಾದ್ರೆ ನಿನ್ನ ಯೋಗ್ಯತೆಗೆ ಇದು ಕಪ್ಪು ಚುಕ್ಕೆ ಅಂತ ನಿಂದು ತಿಳ್ಕೊ. ಇಂದ್ರಾರಿ, ಒಂದು ವಸ್ತುವಿನ ಬಗ್ಗೆ ನಮಗೆ ಸ್ಪರ್ಧೆ ಉಂಟು, ಜಗಳ ಉಂಟು ಅಂತಾದ್ರೆ ವಸ್ತುವನ್ನು ನಾಶ ಮಾಡುವುದಲ್ಲ, ಆ ವಸ್ತುವನ್ನೊಬ್ಬರ ಕೈಯಲ್ಲಿ ಕೊಡುವುದು. ಹೌದಾ? ಜೋಪಾನವಾಗಿಟ್ಟುಕೊಳ್ಳಿ. ಯುದ್ಧದಲ್ಲಿ ಗೆದ್ದವರಿಗೆ ಆ ವಸ್ತು ಅರ್ಹತೆಯಿಂದ ಸಂಪಾದಿಸಬೇಕು. ನಿನ್ನಯ್ಯ ಸೀತೆಯನ್ನು ಹೊಂದುವುದಕ್ಕೆ ಇಷ್ಟು ವೆಚ್ಚ ಮಾಡಿದ್ದಾನೆ, ಇಷ್ಟು ಬಂಡವಾಳ ಹೂಡಿದ್ದಾನೆ, ಲಂಕೆಯ ಸರ್ವನಾಶ ಆಗಿ ಹೋಗ್ತಾ ಉಂಟು. ಯಾಳನ್ನು ಹೊಂದಬೇಕು ಅಂತ ಹಠ ತೊಟ್ಟಿದ್ದಾನೋ ಆ ಸೀತೆಯನ್ನೇ ಕಡಿದು ಕೊಂದಿ ಅಂತ ಏನು? ನಿನ್ನ ತಂದೆ ಯಾವುದನ್ನು ಬಯಸಿದಿನೋ ಅವತ್ತು ನೋವು ಕೊಡುತ್ತೆ. ಜೀವತ್ವ ವಾಕ್ಯಕರಣ, ಬದುಕಿದ್ವಾಗಲೇ ಪಿತೃಕರ್ಮವನ್ನು ಮಾಡಬೇಕಾದಂತಹ ಯೋಗ ನಿನಗುಂಟು. ನೀನು ತಲೆ ಕಟ್ಟಲಿಕ್ಕೆ ಹೊರಟಿದ್ದೀನಿ. ಹೌದಾ? ಒಂದು ವೇಳೆ ಸೀತಾಮಾತೆಯ ತಲೆ ಕಡಿದು ನೀನು, ನಾನು ಇರುವಲ್ಲಿವರೆಗೆ ಕಷ್ಟ ಉಂಟು, ನಾನು ಇರುವಲ್ಲಿವರೆಗೆ ಕಷ್ಟ ಉಂಟು. ನಾನು ಯಾರಿಗೆ ಅಂತ ಹೇಳಿದ್ನ ಆ ಕೆಲಸ ಮಾಡುವವನಿಗೆ ಕಷ್ಟ ಇರು. ಹೌದಾ? ಸೀತಾಮಾತೆಯ ತಲೆ ಕಡಿದ ಮೇಲೆ ಕೋದಂಡ ದೀಕ್ಷಾಪತಿ ರಾಮಭದ್ರನಿಗೆ ಬರುವ ಸಿಟ್ಟಿನಿಂದ, ಹೌದಾ, ನಿಮಗೆ ನೆಲೆ ಇಲ್ಲದೆ ಆದೀತು. ಅಡಗಿ ಕುಡಿದ್ರೆ ಅಡಗು ತಾಣಕ್ಕೆ ಬಿದ್ದಿತ್ತು ಬೆಟ್ಟು. ಅದಕ್ಕೆ ಬೇಕಾದ್ರೆ ನಾನು ಮುಖ್ಯನಾಗಿದ್ದೇನೆ. ಲಂಕೆ ಸರ್ವನಾಶ ಆಗಿ ಹೋದಿತ್ತು. ಮುಂದೆ ನೀನು ಏರುವಂತಹ ಲಂಕೆಯನ್ನು ಕಳ್ಕೊಳ್ಬೇಡ. ಸುವರ್ಣ ಲಂಕೆಯನ್ನು ಉಳಿಸು. ದೊಡ್ಡ ಮನಸ್ಸು ಮಾಡು. ಈ ಮಹಾತಾಯಿಯನ್ನು ಬಿಡು. ಯುದ್ಧ ಮಾಡುವ ಸುಡಿಸಿ ಕೊಂಡಾದಿಯಲ್ಲಿ ಹೊಯ್ದೋಡಿ ಬದುಕಿದ ಕೋತಿ ನಿನ್ನಿಂದ. ಈ ಹಿಂದೆ ಲಂಕಾ ಪ್ರವೇಶ ಮಾಡಿದ ಕಾಲಕ್ಕೆ ಬಾಲವನ್ನು ಸುಡಿಸಿಕೊಂಡ ತಪ್ಪಿಡೇನು? ನಿನ್ನ ರಗಳ ನನಗೆ ಕೇಳಿದ್ರೆ ಆಗುವುದಿಲ್ಲ. ಈ ಕಾಲಕ್ಕೆ ನಾನು ನಿರ್ಧಾರ ಮಾಡಿದ್ದೊಂದೇ, ನೀನು ನಾನು ಇದ್ದಲ್ಲಿಗೆ ಹೊಡಿತೀಯ ಹೊಡಿತೀಯ. ನನ್ನ ಅಡಗುದಾಣ ನೋಡಬೇಕು ಅಂತ ಉಂಟು ನಿನಗೆ? ಹೋಗಿ ಅಡಗಿ ಕೂತಿಗೆ ಆಗ ಬೀಳುತ್ತದೆ. ಅಡಗಿ ಕೂತುಕೊಳ್ಳುವುದಿಲ್ಲ. ಮತ್ತೇನು? ಲಂಕೆಯ ಮಣ್ಣಿನಲ್ಲಿ ಹುಟ್ಟಿದ್ದೇನೆ, ಕಾಡಾಕಾಡಿಯಾಗಿ ಯುದ್ಧ ಮಾಡ್ತೇನೆ. ಈಗ ನಿನ್ನ ಅವಳನ್ನು ಬಿಟ್ಟು ಬಿಡು, ಮುಂದೆ ನಿಲ್ಲು. ಬಿಟ್ಟು ಬಿಡುವುದಲ್ಲ, ಮತ್ತೆ ಕ್ರೀಡೆಗಾದ್ರೆ ನಾವು ಬಹುಮಾನ ಪಡೆಯುವಲ್ಲಿ ಅವಳನ್ನು ಮತ್ತೊಬ್ಬರ ವಶ ಕೊಡಬಹುದಿತ್ತು. ಇದು ಯುದ್ಧ. ಆದುದರಿಂದ ಇವಳ ಕತ್ತಿ ಕೆಳಪಿಸುವುದನ್ನು ಕಂಡೆ. ರಥವನ್ನು ಕುತ್ತಿ ಹುಡಿ ಮಾಡಿದ್ದೇನೆ. ಮರು ಜೋಡಣೆಗೆ ಅವಕಾಶ ಇಲ್ಲ. ಇಂದ್ರಜಿತು ಬೆನ್ನು ತೋರಿಸಿ ಮಾಯೆಯನ್ನು ಸೇರಿದ. ಇವರಿಗೆ ಅವಲಂಬನಕ್ಕಿರುವುದು ಮಾಯೆಯಲ್ಲದೆ ಮತ್ತೊಂದಲ್ಲ. ನನಗದು ಮುಖ್ಯ ಆಗಲಿಲ್ಲ. ಶ್ರೀರಾಮಚಂದ್ರಮನ ಮಾಯಾ, ಅದು ಸೀತಾಮಾತೆ. ಈ ರೋಷಾಗ್ನಿಯ ಮುಂದೆ
ತಾಯಿಯಲ್ಲಿ ಹುಡುಗಿ ಹೋದಳು ಅಂತ ಗೊತ್ತಾಗ್ಲಿಲ್ಲ. ಎಲ್ಲ ಅಯ್ಯಯ್ಯೋ ಅವನಿದೆಯ ಅಬಲಿಯನುಳು ಸಗದಿ ಮೈಯ ಚಾಚುವುದಾಗೆ ನಿಲಗೆ ಕೈಯಾರೆ ಕರ್ಮವ ಉಣಿಸಿದೆ ನನಗೆ ಕೈಯಾರೆ ಕರ್ಮವ ಉಣಿಸಿದೆನಗೆ ಜಗದಯ್ಯನುಳಿ ಏನೆಂಬೆಯ ಕಡ ಅಯ್ಯಯ್ಯೋ ಅವನಿಜೆ ಅಬಲೆಯರಳು ಸಗಜೆ ಧರಣಿ ದೇವಿಯ ಬಸರಿನಿಂದ ಕಂಡುಕೊಂಡವಳು ಅವನಿಗೆ. ಸಹಜೆ ಅನಾಥೆಯಾಗಿ ಮೈಯ ಚಾಚುವ ಸ್ಥಿತಿ ಬಂತೆ ತಾಯಿ ನಿನಗೆ ಹೇಳು. ಎಲ್ಲಿಯ ರಾಜಋಷಿ ಜನಕ, ಎಲ್ಲಿ ಚಿನ್ನದ ಪೆಟ್ಟಿಗೆ, ಎಲ್ಲಿಯ ಶಿವಧನುಸು, ಎಲ್ಲಿಯ ಸೀತಾ ಕಲ್ಯಾಣ. ಆ ತಾಯಿಯ ಪ್ರಥಮ ದರ್ಶನ ನನಗೆ ಭಾಗ್ಯವಂತ ಅಂತ ತಿಳಿದರೆ ನಾನಲ್ಲ. ಯೋಗ ಬೇಕು, ಅದನ್ನು ಉಳಿಸಿಕೊಳ್ಬೇಕಿದೆ. ರಾಮ ಸೀತೆಯರು ಒಂದಾಗುವಂತಹ ಕನಸುಗಳನ್ನು ಕೊಟ್ಟವರು ನಾವು ಕಪಿಗಳು. ಮತ್ತೇನು ಯುದ್ಧದಲ್ಲಿ ನಮಗೆ ಕೈಯಾರೆ ಕರ್ಮವನ್ನು ಉಣ್ಣುವ ಸ್ಥಿತಿ ನನಗೆ ಬಂತಲ್ಲ. ಕಡಿ ಎರಡರಲ್ಲಿ ಶೋಣಿತದ ಧಾರೆ, ರುಂಡದಿಂದ ಬೇರ್ಪಟ್ಟಂತಹ ಮುಂಡ, ಮುಚ್ಚಿ ತೆರೆಯುವ ತೆರೆದು ಮುಚ್ಚುವ ಕಣ್ಣಾಲಿಗಳು, ಅರಳಿದ ಕಣ್ಣಿನಲ್ಲಿ ಹನುಮಂತ ನೀನು ನನ್ನ ಮರಣಕ್ಕೆ ಸಾಕ್ಷಿಯಾದಿಯೋ ಅಂತ ಪ್ರಶ್ನಿಸುವಂತೆ ಭಾಸವಾಗುತ್ತಾ ಇದೆ. ಜರ್ಜರಿತವಾದಂತಹ ಅಂಗಾಂಗಗಳು ನೋಡಿ. ಸುಗ್ರೀವನಿಗೆ ಉತ್ತರಿಸುವುದಕ್ಕೆ ನನ್ನಲ್ಲಿ ಕಸುವಿಲ್ಲ. ಹನುಮಂತ ನೀನು ಪಶ್ಚಿಮ ದಿಕ್ಕಿನಲ್ಲಿ ಏನು ಮಾಡಿದಿ ಇಂದ್ರಜಿತುವಿನ ಜೊತೆಗೆ? ರಾಮ ಲಕ್ಷ್ಮಣರನ್ನು ಹೆತ್ತ ಹೆಗಲಿದು ಉಂಗುರವನ್ನಿತ್ತು ಚೂಡಾಮಣಿಯನ್ನು ಹೊತ್ತು ತಂದಂತಹ ಭಾಗ್ಯವಂತ, ರಾಮಾಲಿಂಗದಿಂದ ಪುಳರಿಕಚ್ಚನಾದಂತಹ ಯೋಗ್ಯತಾವಂತ. ರಾಮದೇವರಿಗೆ ಸೀತಾನ್ವೇಷಣೆಯ ಸುದ್ದಿ ಕೇಳಿದಾಗ ಕೊಡ್ಲಿಕ್ಕೆ ಏನೂ ಇಲ್ಲ. ರಾಮಲಿಂಗನ ಯೋಗವನ್ನು ನನಗೆ ಅನುಗ್ರಹಿಸಿದನಲ್ಲ ಆ ಪ್ರಭು. ನಿನ್ನ ತೋಳುಬಲದಲ್ಲಿ ಲಂಕೆಯಲ್ಲಿ ವಿಜಯಶ್ರೀ ಉಂಟು ಅಂತ ತಿಳ್ಕೊಂಡ್ರೆ ನನ್ನ ಸೀತೆ ನಿನ್ನ ಕಣ್ಣ ಮುಂದೆ ಕಳುಕೊಳ್ಳುವ ಸ್ಥಿತಿ ಬಂತು ಅಂತ ಕೇಳಿದೆ. ಆತ್ಮಹತ್ಯೆ ಮಾಡಲಿಕ್ಕೆ ನಾನು ಚಿರಂಜೀವಿ. ರಾಮನ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ನನ್ನಲ್ಲಿ ನೈತಿಕತೆ ಇಲ್ಲಿಂದ ಬಂತು. ಮತ್ತೆ ರಾಮ ಸೇನೆಯನ್ನು ಸೇರಿಕೊಳ್ಳುವುದಕ್ಕೆ ನನಗೆ ಯೋಗ್ಯತೆಯೂ ಇಲ್ಲ, ಯೋಗವೂ ಇಲ್ಲ, ಅವಕಾಶವೂ ಇಲ್ಲ. ರಾಮ ರಾಮ ನಮ್ಮನ್ನೆಲ್ಲ ಅನಾಥ ಮಾಡಿದೆಯಾ ಸ್ವಾಮಿ? ಶಿವನೇ ಅನಿಲಾತ್ಮಜನ ಸಿಂಹನಾದವೇಗಿಲ್ಲ, ಧನುಜನ ಬಿಲ್ಲ ಝೇಂಕಾರ ಕೇಳುತ್ತಿದೆ ಜಾಂಬವರೇ. ಹನುಮಂತ ಏನ್ ಗೈದ ಎಂಬುದ ತಿಳಿದು ಬಾರೆಂದು ರಘುಪತಿಯು ಸುರಲ್ಲ. ಅನಿಲಾತ್ಮಜನ ಸಿಂಹನಾದ ಹೇಗಿಲ್ಲ, ಧನುಜನ ಪಿಲ್ಲ ಝೇಂಕಾರ ಕೇಳುತ್ತಿದೆ ಜಾಂಬವರೇ.
ಅನುವರದ ಭೂಮಿಗಳು ಬಿದ್ದ ಹೆಣಗಳ ದಾಟಿ ಬಿದ್ದ ಹೆಣಗಳ ದಾಟಿ ಗನರದ ಶ್ವಂಗಳವು ಹತ್ತಿ ಇಳಿದು ಬಳಲುತ್ತ ಹನುಮಂತನ ದೂರದಿ ಕಂಡು ಹನುಮಂತನ ದೂರದಿ ಕಂಡು ಹತ್ತಿರ ಕೈದಾಗ ಎಂತೆಂದನು ಮರುತಾತ್ಮಜ ಕೇಳು ಮರುತಾತ್ಮಜ ಇಂದಿನ ಕಾಳಗದೆ ಕಳದಿರಿದ ಬರಿಯನು ಏನು ನಿನ್ನಯ ಮನದ ತುಗುಡ ಇದೇನೆನುತ ಬೆಸಗೊಂಡ ಬೊಮ್ಮನ ಸೂನು ಬಿಂಗ ನಿಲಜನು ಬೇರ್ದ ನಿಧಾನದಿಂದ ಆಂಜನೇಯ ಪರಮಾಶ್ಚರ್ಯ, ನೀನು ಈ ಸ್ಥಿತಿಯಲ್ಲಿ ಯುದ್ಧ ಭೂಮಿಯಲ್ಲಿ ಕಳರೊಂದಿಗೆ ಹೋರಾಡುವುದಕ್ಕೆ ಬಂದವನು ನೀನಲ್ವೇ? ಈಗ ಶ್ರೀರಾಮ ದೇವರು ನನ್ನನ್ನು ಇಲ್ಲಿಗೆ ಕಳುಹಿಸಿಕೊಟ್ಟವನಿದ್ದಾನೆ. ಯುದ್ಧದ ವಿಷಯ ತಿಳಿದು ಬರಬೇಕು ಎಂಬುದಾಗಿ ರಾಮದೇವರು ಹೇಳಿದರು. ಓ ಜಾಂಬವರೇ, ಒಮ್ಮೆ ಯುದ್ಧ ಕ್ಷೇತ್ರಕ್ಕೆ ಹೋಗಿ ಕಳರನ್ನು ಸದೆಬಡಿಯುವುದಕ್ಕೆ ಬೇಕಾಗಿ ನಮ್ಮ ಆಂಜನೇಯ ತೆರಳಿದ್ದಾನೆ. ಇಷ್ಟರವರೆಗೆ ಹನುಮಂತನ ಸಿಂಹನಾದ ಕೇಳಿಸ್ತಾ ಇತ್ತು, ಈಗ ಕೇಳಿಸುತ್ತಾ ಇಲ್ಲ. ಆ ಧನುಜರ ಬಿಲ್ಲಜೇಂಕಾರವೇ ಕೇಳಿಸುತ್ತಾ ಇದೆ ಎಂಬುದಾಗಿ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಹನುಮಂತ, ಕಳ್ಳರು ಬಂದರೆ ಅವರೊಂದಿಗೆ ಹೋರಾಟವನ್ನು ಮಾಡಿದೆಯಾ? ಅವರನ್ನು ಕೊಂದು ಬಿಟ್ಟೆಯಾ? ಈಗ ಈಗಿನ ಪರಿಸ್ಥಿತಿಯಲ್ಲಿ ಯುದ್ಧದ ವಿಷಯ ಏನಾಯಿತು? ನಾನು ಎಷ್ಟು ಕೇಳಿದ್ರು ಕೂಡ ಇವ ದುಃಖಿಸುವುದಲ್ಲದೆ ಉತ್ತರವನ್ನೇ ಹೇಳುತ್ತಾ ಇಲ್ಲ. ಏನು ನಿನ್ನಯ ಮನದ ದುಗುಟ ಏನು ಎಂಬುದಾಗಿ ಹೇಳೋ. ಜಾಂಬವ ದೇವ ಕೇಳಯ್ಯ, ಕೇಳಯ್ಯ. ಜಾಂಬವ ದೇವ ಕೇಳಯ್ಯ, ಕೂಳ ಜಂಬಾರಿಜಿತು ಎನ್ನ ಕೈಯ, ಕೂಳ ಜಂಬಾರಿಜಿತು ಎನ್ನ ಕೈಯ, ಸಂಭ್ರಮದಲ್ಲಿ ಕಾದಿ ಇಂಬುಗಾಣದೆ ಹೋಗಿ, ಸಂಭ್ರಮದಲ್ಲಿ ಕಾದಿ ಇಂಬುಗಾಣದೆ ಹೋಗಿ, ಕುಂಬಿನಿ ಜಯ ತಂದು ಕೆಡಗಿ ತಪ್ಪಿಸಿಕೊಂಡ ಜಾಂಬವ ದೇವ ಕೇಳಯ್ಯ.
ಏನು ವಿಷಯ ಅದು ಬೇಡ. ಏನು ಮಾಡ್ತಾ ಓ ರಾಮದೇವರ ಕೈಯಲ್ಲಿ ಇಂದ್ರಜಿತ್ತು ಓಡಬೇಕು. ನನ್ನ ಮುಂದೆ ಮಾರ್ಮಲೆತ್ತದಿಂದ ರಥವನ್ನು ಚಾಚಿದ. ಅಪ್ಪ ಅವನ ಅಹಂಕಾರವೇ. ಮುಷ್ಟಿ ಬಿಗಿದು ಹೊಡೆದಿದ್ದೇನೆ. ಸಂಭ್ರಮದಲ್ಲಿ ಕಾದಿ ಗೆಲುವು ಕಾಣದೆ, ಗೆಲುವ ಇಂಬು ಕಾಣದೆ ಓಡಿ ಹೋಗಿ ಮತ್ತೆ ನಿನ್ನ ಇದ್ರೆ ನಿಂತವರು ಯಾರನ್ನು ನಿಂತಾರ ಓಡಿದ. ಮತ್ತೆ ರಾಮದೇವರ ಹೆಸರು ಹೇಳಿಕೊಂಡು ಬದುಕಿಕೋ. ನಾನು ಹೌದಾ ಮುಖ್ಯ ಪ್ರಾಣನಲ್ವ? ಹೌದೌದು, ಅಪ್ಪನ ನೆನಪಿನಲ್ಲಿ ಹೇಳಿದೆ. ಒಳ್ಳೆ ಕೆಲಸವನ್ನು ಮಾಡಿದ ಕಾಳುವುದ ನೀನು? ಸಂತೋಷದ ವಿಷಯ. ದುಃಖಿಸುವುದು ಯಾಕೆ ನೀನು? ಅಷ್ಟು ಹೊತ್ತಿಗೆ ಅಶೋಕಾವನದ ಶಿಂಶುಪ ವೃಕ್ಷದಡಿಯಲ್ಲಿದ್ದ ನಮ್ಮ ತಾಯಿ ಸೀತಾಮಾತೆ ಸೀತಾಮಾತೆಯನ್ನು ಹೇಳಿದ ಮತ್ತೆ ಏನಾಯ್ತು? ಅವಳ ತುರುಬು ಹಿಡಿದು ಹೇಳ್ಕೊಂಡು ಬಂದ. ಯಾರು? ಇಂದ್ರಜಿತ್ತು. ಅಮ್ಮ ಕೂಗಿದ್ಲು, ಕಣ್ಣೀರಿಳಿಸಿದ್ಲು. ಹನುಮಂತ ಒಮ್ಮೆ ಬಿಡಿಸು ಅಂತ ಹೇಳಿದ್ಲು. ಪರಿಪರಿಯಾಗಿ ಇಂದ್ರಜಿತ್ವನ್ನು ಇಲ್ಲದೆ ಇದ್ದದ್ದನ್ನೆಲ್ಲ ಹೇಳಿ ಹೊಗಳಿ ಆ ಮೂರ್ಖನನ್ನು. ಒಳ್ಳೆ ಗುಣ ಎಂದು ಇರ್ಲಿಕ್ಕಿಲ್ಲ, ಎಂತದಿಲ್ಲ. ಆದ್ರೆ ಹೊಗಳಬೇಕಾದ ಅನಿವಾರ್ಯ. ಸೀತಾಮಾತೆಯನ್ನು ಬಿಡಿಸಬೇಕಲ್ಲ. ಎಲ್ಲಿಯಾದ್ರೂ ಮೈ ಮೇಲೆ ಬಿದ್ದರೆ ತಾಯಿಯ ತಲೆ ಕಡಿದ್ರೆ ಬಹಳ ಜಾಣ್ಮೆಯಿಂದ ಹೇಳಿದೆ. ಹೇಳಿದ್ದು ಅರ್ಥ ಆಗುವಷ್ಟು ವಿದ್ಯಾಭ್ಯಾಸ ಇಲ್ಲ ಅವನಿಗೆ. ಹೌದೌದು, ತಾನು ಹಿಡಿದಂತಹ ಕರವಾಲದಿಂದ ಆ ತಾಯಿಯ ತಲೆ ಎತ್ತಿಲ್ವಾ? ಕಡದ ಕಡ್ದ ಕಣ್ಣ ಮುಂದೆ ತಾಯಿ ತಲೆ ತುಂಡಾಗಿ ಬಿಟ್ಲು. ರಕ್ತ ಧಾರೆ ಧಾರಾಗಿ ಹರಿಯಿತು. ಹೌದೌದು, ಅವನ ರಥವನ್ನು ಕೊತ್ತಿ ಪುಡಿ 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 ಮಾಡ್ತೇನೆ. ನೀನು ಪುಡಿ ಪುಡಿಯಲ್ಲಿಯೇ ಸಮಯ ಕಳೀತಿ ಹೇಗೆ? ಎಷ್ಟೊತ್ತಿಗೆ ಓಡುದರಲ್ಲ, ಮತ್ತೆ ಎಂತ ಮಾಡೋದು? ಅಷ್ಟೇ. ತಾಯಿ ಒಮ್ಮೆ ಸುಮ್ಮನೆ ಸೀತಾವತೆಯ ತಲೆಯನ್ನು ಇಂದ್ರಜಿತ್ ಕಡಿದಾನೆ. ನನಗೆ ನಂಬುವುದಕ್ಕೆ ಆಗುದಿಲ್ಲ. ಇದೆಲ್ಲ ಅವನಿಂದ ಸಾಧ್ಯವೋ? ಇದೆಲ್ಲ ನಾನು ನೋಡಿದ್ದೇನೆ. ನೋಡಿದಿ? ಈಗ ಹೆಣ, ಸತ್ತ ಹೆಣ ಇಲ್ಲಿ. ಸತ್ತ ಹೆಣ? ಹೌದು ಹೌದು, ಅದು ಇಲ್ಲಿ ಇರ್ಬೇಕು. ಹೆಣವನ್ನು ಕಡದ ಅಲ್ಲಲ್ಲ, ಇದು ಕಡಿದು ಹೆಣ ಆಗಿದೆ. ಹೌದು, ಮತ್ತೆ ಹೆಣಕ್ಕೆ ಕಡಿಯುವುದು ಯಾಕೆ? ಹೌದು, ಅದು ಹೆಣ ಎಲ್ಲಿ ಉಂಟು? ಜಗದ ಜೀವನ ಸೂನು ನಿನಗೆ ಬಗೆಯ ಪಂಪವ ತ್ಯಾಗಗೆ ಮಗುವ ಕಂಬನೆ ತೊಡೆದು ಜಾಂಬವ ಮಗುಳೇ ನುಡಿದ. ಮಗುವ ಕಂಬನೆ ತೊಡೆದು ಜಾಂಬವ ಮಗುಳೇ ನುಡಿದ. ರಾವಣಿಯ ಮಾಯವಿದು ಸೀತಾ ದೇವಿಯಲ್ಲ ತೆಗೆದುಕೋ. ರಾವಣಿಯ ಮಾಯವಿದು ಸೀತಾ ದೇವಿಯಲ್ಲ ತೆಗೆದುಕೋ. ನಿನ್ನ ಅವಸ್ಥೆಯೇ. ತಾಯಿಗಾಗಿ ಒಂದು ಎರಡು ಕಣ್ಣಲ್ಲಿ ಎರಡು ಹನಿ ನೀರು ಬೀಳುವುದಿಲ್ಲಲ್ಲ ನಿಮಗೆ? ಯಾವ ತಾಯಿಗೆ? ರಾಮದೇವರ. ರಾಮದೇವರ
ಸೀತಾಮಾತೆ ಇದನ್ನು ನಾನು ಯೋಚನೆ ಮಾಡುದು ನಿನಗೆ ಬುದ್ಧಿ ಕೆಟ್ಟು ಎಷ್ಟು ದಿವಸ ಆಯ್ತು? ಮತ್ತೆಂತದ್ದು? ಪ್ರಪಂಚದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಜೀವಿಗಳು ಬದುಕಬೇಕಿದ್ರೆ ನಿನ್ನ ಅಪ್ಪ ವಾಯುದೇವ ಅವನ ಅಗತ್ಯ ಇದೆ, ಮುಖ್ಯ ಪ್ರಾಣ. ನೀನು ಈ ರೀತಿಯಾದಂತಹ ಭ್ರಾಂತ ಬುದ್ಧಿಯನ್ನು ತಾಳುದೆ ಅಂತ ಶ್ರೇಷ್ಠ ವ್ಯಕ್ತಿಗೆ ಮಗನಾಗಿ ಹುಟ್ಟಿ ಯಾಕೋ ಇಂಥ ಬುದ್ಧಿ ಬಂತು ನಿನಗೆ? ಇದು ಸೀತಾದೇವಿ ಎಂಬುದಾಗಿ ನಂಬಿಬಿಟ್ಟೆ ಎಲ್ಲ ನೀನು. ಇದು ಸೀತಾಮಾತೆ ನೀವು ನೋಡಿದ್ದೀರಾ? ನಾನು ನೋಡಿಲ್ಲ. ನಾ ಮಾತ್ರ ನೋಡಿದ್ದು. ಹೌದು, ನೀನು ನೋಡಿದ್ದು. ಮತ್ತೆ ನೋಡಿಯೂ ಕೂಡ ಪ್ರಯೋಜನ ಇಲ್ಲದಾಗ ಆಯ್ತಲ್ಲ. ಇದು ಸೀತಾದೇವಿ ಅಲ್ಲ. ಹೌದು ಅಲ್ಲ. ಹೇಗೆ ನೀವು ಅಲ್ಲ ಹೇಳುದು? ನೋಡು, ಇದು ಏನು ಗೊತ್ತಾ? ಮಾಯಾ ಸೀತೆ. ನಮ್ಮವರನ್ನು ವಂಚಿಸುವುದಕ್ಕೆ ಬೇಕಾಗಿ ಮಾಯಾವಿಯಾದ ಇಂದ್ರಾರಿ ಈ ಕಪಟ ಸೀತೆಯನ್ನು ಎಳೆತಂದು ಕಣ್ಣ ಎದುರು ತಲೆ ಕತ್ತರಿಸಿದ್ದಾನೆ. ಅದೇ ಗೈರಿಕ ವಸನ. ಹೌದಾ? ಕೇಶರಾಶಿಯೂ ಅದುವೆ. ಹೌದು ಹೌದೌದು. ಮುಖಭಾವವೂ ಅದುವೆ. ಇಲ್ಲ, ಸೀತಾಮಾತೆ ಇದು ಸೀತಾಮಾತೆ ಅಲ್ಲ. ಕಪಟ ಎಂಬುದಾಗಿ ಹೇಳುವುದಕ್ಕೂ ಕಾರಣ ಇದೆ. ನೋಡು ಹನುಮಂತ, ನೀನು ಯೋಚನೆ ಮಾಡು. ಪ್ರಪಂಚದಲ್ಲಿ ಮನುಷ್ಯನಾದವನು ಸಾಯುವಾಗ ಕಣ್ಣು ಮುಚ್ಚಿದ್ರೆ ಮುಚ್ಚಿದಾಗೆ ಇರುತ್ತದೆ, ಬಿಟ್ರೆ ಬಿಟ್ಟಾಗೆ ಇರ್ತದೆ. ಈ ಹೆಣವನ್ನು ನೋಡಂತೆ, ಕಣ್ಣು ಮುಚ್ಚುವುದು ತೆರೆಯುವುದು, ಮುಚ್ಚುವುದು ತೆರೆಯುವುದು. ಸೀತಾಮಾತೆ ದೇವಿಯೂ ಹೌದು, ಮಾನವಿಯೂ ಹೌದು. ದೇವಿ ಆಗುವಾಗ ಕಣ್ಣು ತೆರೆಯುವುದು, ಮಾನವಿ ಆಗುವಾಗ ಕಣ್ಣು ಮುಚ್ಚುವುದು. ಈ ಸುಮ್ಮನಿರು, ಇದು ಮಾಯೆ. ಅದಕ್ಕೆ ಬೇಕಾಗಿ ಕಣ್ಣು ಮುಚ್ಚುವುದು ತೆರೆಯುವುದು, ಮುಚ್ಚು ತೆರೆಯುವುದು. ದೇವರು ಮನುಷ್ಯ ಅದಲ್ಲ, ಅದಲ್ಲ, ಹಾಗೆಲ್ಲ ಆಗ್ಲಿಕ್ಕಿಲ್ಲ. ಮತ್ತೊಂದು ಉದಾಹರಣೆ ಕೊಡ್ತೇನೆ. ಮನುಷ್ಯನಾದವನಿಗೆ ಶರೀರಕ್ಕೆ ಗಾಯ ಆಗಿ ಸಾಯುವಾಗ ರಕ್ತ ಹರಿತದೆ. ರಕ್ತ ಹೊರಗೆ ಬಂದ ಕೂಡಲೇ ಗಾಳಿ ತಾಗಿದಾಗ ಹೆಪ್ಪು ಕಟ್ಟದೆ. ಇಲ್ಲಿ ನೋಡಂತೆ ರಕ್ತ ನೋಡು, ಇನ್ನೂ ಹರಿತಾ ಉಂಟು. ಸಣ್ಣ ಪ್ರಾಯ ಅಲ್ಲೋ ಸೀತಾಮಾತೆಗೆ? ರಕ್ತ ತುಂಬಾ ಉಂಟು ದೇಹದಲ್ಲಿ. ಹೌದು, ಈ ರಕ್ತ ಹರಿಯುವಾಗ ದೊಡ್ಡ ಪ್ರಾಯದವರು ಸಣ್ಣ ಪ್ರಾಯದ ಅಂತ ಹೇಳಿ ಇದು ಹೆಪ್ಪು ಕಟ್ಟುವುದಕ್ಕೆ ಇಲ್ವಾ? ಇದು ಮಾಯೆ. ಅದಕ್ಕೆ ಬೇಕಾಗಿ ತಿಳ್ಕೊಳ್ಬೇಕು, ಇದು ಮಾಯೆ. ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಸಾಕಾಗುದಿಲ್ಲ. ಅಲ್ಲ, ನೀನು ನಂಬಬೇಕು, ಇದು ಮಾಯೆ. ನೀವು ಸೀತೆಯನ್ನು ನೋಡ್ಲಿಲ್ಲ, ನಾನು ನೋಡಿದ್ದೇನೆ. ನೀನು ನೋಡಿದ್ದಿ. ಅದು ನೀನು ನೋಡಿದ್ರು ಕೂಡ ಪ್ರಯೋಜನ ಇಲ್ಲದ ಹಾಗೆ ಆಯ್ತು. ಸೀತಾದೇವಿ ಅಲ್ಲ. ಅಲ್ಲ ಅಲ್ಲ, ಹಠ ಮಾಡ್ಲಿಕ್ಕಿಲ್ಲ. ಈಗ ನಾನು ಅಲ್ಲ ಅಂತ ಹೇಳುದು, ನೀನು ಹೌದು ಹೇಳುದು. ಇದು ಹೌದು ಅಲ್ಲದಲ್ಲಿಯೇ ಇವತ್ತು ಮುಂದುವರಿತದ ಅಂತ. ಅದಕ್ಕೆ ಒಂದು ಉಪಾಯ ಮಾಡುವ. ಹೇಗೆ? ಸೀತಾಮಾತೆಯ ಗುರುತವನ್ನು ಶ್ರೀರಾಮಚಂದ್ರ ತಿಳಿಯುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಒಂದು ಕೆಲಸ ಮಾಡುವ. ಹೇಗೆ ಹನುಮಂತ, ನಾವು ಹೆಣ್ಣವರು. ಅದೇ ನಾನು ಪ್ರಾಯದವರು ನಮ್ಮಲ್ಲಿ ಒಬ್ರು ಇದ್ದಾರೆ, ದೊಡ್ಡ ಪ್ರಾಯದವರು, ಬ್ರಹ್ಮನ ಆಕಳಿಕೆಯಿಂದ ಹುಟ್ಟಿದವರು. ಹಾಗೆ ಹರಿಕೊಟ್ಟಿದ್ದೇನೆ, ಅವರ ಹೆಣವರು ಬೇಕು. ಈಗ ನೀನು ಕಾಯುವುದು ನನ್ನ ಹೆಣ ಬರ್ಲಿಕ್ಕ? ನಾವು ಈರ್ವರು ಸೇರಿ ನಮಗೆ ಸಾವೇ ಇಲ್ಲಲ್ಲ. ಹೌದು, ನಾವು ಹೇಗೆ ಸಾಯುದು? ಹಾಗೆ ಅಂತ ಹೇಳಿ ರಣಕ್ಷೇತ್ರದಲ್ಲಿ ಬಿದ್ದಿರುವ ಹೆಣಗಳನ್ನಲ್ಲ. ಈ ಹೆಣ ಮಾಯೆಯೋ ಕಪಟೋ, ಈ ಸೀತೆ ರಾಮ ಸೇವೆ. ಹೌದು. ಈಗ ಈ ಹೆಣವನ್ನು ಹೊತ್ತುಕೊಂಡು ರಾಮದೇವರ ಬಳಿಗೆ ಹೋಗುದು. ನನಗೆ ಧೈರ್ಯ ಇಲ್ಲ. ರಾಮದೇವರು ಸೀತಾಮಾತೆಯ ಗುರುತವನ್ನು ಹಿಡಿಯುವ ರಾಮದೇವರು ತನ್ನ ಹೆಂಡತಿಯ ಹೆಣವನ್ನು ನೋಡುವಾಗ ಕಣ್ಣೀರಿಳಿಸುವಾಗ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ನನಗೆ ದುಃಖ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಇದು ಎಲ್ಲಾರು ನಿಜ ಆಗಿ ಬಿಟ್ರೆ, ಮತ್ತೆ ಮಾಯ ಆಗಿ ಬಿಟ್ರೆ ಮೊದಲೇ ನಾ ಮಂಗ. ಹೌದು, ಮಂಗನು ಮಂಗಾದಂತಾದ್ರೆ ಬಹಳ ಕಷ್ಟ ಆಗಿದೆ. ಹಾಗಿದ್ರೆ ಹೆಣವನ್ನು ಹೊರುದೇ. ನೀವು ಹೇಳಿದಾಗ ನಾವು ಹೋಗುವಾಗ ಒಂದು ಉಪಾಯ ಮಾಡುವ. ಅಳುತ್ತಾ ಹೋಗುದು, ನಗುತ್ತಾ ಹೋಗುದಂತ ಒಂದು ಸಮಸ್ಯೆ. ನೀವು ಅಳುತ್ತಾ ಹೋಗುದು, ನಾನು ನಗುತ್ತಾ ಹೋಗುದು, ಅದಾಗ್ಲಿಕ್ಕಿಲ್ಲ. ಅದು ರಾಮದೇವರಿಗೆ ಏನೋ ಮನ ಇದಾಗುವುದು. ಅದಕ್ಕೊಂದು ಉಪಾಯ. ಹೇಗೆ? ನಾವು ಹಲ್ಲು ಬಿಟ್ಟುಕೊಂಡು ಹೋಗುವ. ಹಲ್ಲು ಬಿಟ್ಟುಕೊಂಡು ಹೋಗುದು. ಹೌದ್ರೆ ಈಗ ನಗುವುದಕ್ಕೂ ಅಳುವುದಕ್ಕೂ ಹಲ್ಲು ಬಿಡಬೇಕಲ್ಲ. ಈ ಹೆಣವನ್ನು ನೋಡಿ ರಾಮದೇವರು ನೆಗಾಡಿದ್ರೆ ನಾವು ಹಲ್ಲು ಬಿಟ್ಟಿದ್ದಲ್ಲೋ, ಅಲ್ಲಿಗೆ ನೆಗಾಡಿದ್ರು ರಾಮದೇವರ ಜೊತೆಯಲ್ಲಿ. ಇದನ್ನು ನೋಡಿ ರಾಮದೇವರು ಅಳುವುದಕ್ಕೆ ಪ್ರಾರಂಭ ಮಾಡಿದ್ರೆ ನಾವು ಹಲ್ಲು ಬಿಟ್ಟಿದ್ದೇವಲ್ಲ. ಹೇಗೆ ಉಪಾಯ? ಹೇಗೆ? ಹಾಗೆ ಹಾಗೆ ಹಲ್ಲು ಬಿಟ್ಟುಕೊಂಡು ಹೆಣ ಹೊತ್ತುಕೊಂಡು ಅಲ್ಲಿಗೆ ಹೋಗುವ. ಹೆಣ ಬರುವ. ಅಯ್ಯೋ, ದೇವರ ಪಾದ ಶ್ರೇಷ್ಠ. ದೇವರಿಗೆ ಪಾದಕ್ಕೆ ಅರ್ಚನೆ, ಪಾದಕ್ಕೆ ಆರಾಧನೆ, ಪಾದಕ್ಕೆ ಮಂಗಳಾರತಿ, ಪಾದ ಸೇವೆ ಮಾಡುವಂತಹ ಭಾಗ್ಯ ಈ ಮಹಾತಾಯಿಯತ್ತು ನನಗೆ ಸಿಕ್ಕಿತಲ್ವೇ? ಭಾರತಾಂಬೆಯ ಪಾದ ಸೇವೆ ಮಾಡಿದ ಸಮುದ್ರರಾಜನಿಗೆ ಸಿಕ್ಕಿದಂತೆ ಈ
ಸೀತಾಮಾತೆಯ ಪಾದ ಸೇವೆಯ ಯೋಗ್ಯತೆ ನನಗೆ ಸಿಕ್ಕಿದ್ದಕ್ಕಾಗಿ ನನ್ನ ಜನ್ಮ ಸಾರ್ಥಕವಾಯಿತು. ಜಯ ಜಯ. ಹನುಮಂತ ಹನುಮಂತ ಓ ತಲೆ ಭಾರ. ತಲೆ ಭಾರ ಯಾರಿಗೆ? ಯಾರಿಗೆ? ನನಗೆ ತಲೆ ಭಾರ ಅಂದ್ರೆ ನನ್ನ ತಲೆ ಭಾರ ಹೆಣದ ಹೆಣದ ತಲೆ ತಲೆ ಭಾರ. ಭಾಗ ಭಾರ. ನಾನು ಮುದುಕ, ಭಾರವಾದನ್ನು ಹೊರುವುದಕ್ಕೆ ನನ್ನಿಂದ ಸಾಧ್ಯ ಉಂಟು? ನೀನು ಹಂತಕಾರಿ, ನೀನು ತಲೆ ಭಾಗ ಇಡಿ. ರಾಮಕಮಲ ಮನುಷ್ಯ ದೇಹದಲ್ಲಿ ಶಿರ ಶ್ರೇಷ್ಠ, ಇಂದ್ರಿಯಗಳಲ್ಲಿ ಕಣ್ಣು ಶ್ರೇಷ್ಠ. ಆ ಕಣ್ಣು ಇರುವುದು ತಲೆಯಲ್ಲಿ, ತಲೆಯೇ ಶ್ರೇಷ್ಠ. ತಾಯಿಯ ಬಸರಿನಿಂದ ತಲೆ ಮೊದಲು ಹೊರಗೆ ಬರುವಂತಹದ್ದು, ಯಾಕಂದ್ರೆ ಅದು ಹೆಚ್ಚು ಬೆಳೆದದ್ದು. ವಿವೇಕ ಇರುವುದು ತಲೆಯಲ್ಲಿ. ಈ ಮಹಾತಾಯಿಯ ತಲೆಯನ್ನು ಹೊರುವಂತಹ ಯೋಗ ಈ ಬ್ರಹ್ಮಚರ್ಯ ಪಾಲನೆ ಮಾಡಿದಂತಹ ಆಂಜನೇಯನಿಗೆ ಬಂತಲ್ಲ. ರಾಮಭದ್ರ ನಿನಗೆ ಶತ ಶತ ನಮನ. ಹನುಮಂತ ಹನುಮಂತ ಜಾಂಬವ ದೇವ ಕೇಳಯ್ಯ ಅಂತ ನೀನು ಹಾಗೆ ಹೇಳಿದ್ದಿ. ಹೌದು, ನನ್ನನ್ನು ದೇವರ ಮಟ್ಟಕ್ಕೆ ಮೇಲೆ ಏರಿಸಿದ್ದೀನಿ. ಆ ಮಟ್ಟಿಗೆ ಮಾತಾಡ್ಲಿಕ್ಕಿಲ್ಲ ನೀವೇ. ಈಗ ಮಾಯೆ ಆಗ್ಲಿ ಕಪಟ ಆಗ್ಲಿ, ಹಾ. ಪ್ರಾಯ ನನಗಿಂತ ಸಣ್ಣವಳಲ್ವಾ? ಹೌದೌದೌದು. ಯಾವಾಗಲೂ ಹಿರಿಯರು ಸಣ್ಣವರ ಕಾಲಿಡಿಲಿಕ್ಕೆ ಉಂಟಾ? ಇಲ್ಲ ಜಾಂಬವೇರೆ. ಮತ್ತೆ ನಾನು ಕಾಲಿಡಿಲಿಕ್ಕೆ ಹೋದ್ರೆ ಸರಿಯಾದೀತ. ನೀನೆ ಕಾಲಿ ಹಿರಿಯರೇ ನೀವು ಹೇಳಿದಾಗೆ ಹೌದು. ನನ್ನದು ರಾಮ ಸೇವೆ. ಹೌದೌದು. ನನ್ನದು ರಾಮ ಸೇವೆ. ಹೌದಾ? ಹೌದೌದು. ಹಾಗಾದ್ರೆ ನೀವು ತಲೆಭಾಗ, ನಾನು ಕಾಲ್ಭಾಗ. ಜಯ ಜಯ. ಹಲ್ಲು ಬಿಡು, ಹಲ್ಲು ಬಿಡು. ಆಯ್ತು.